ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ, ಚೆನ್ನಾಗೂ ಇರಬೇಕು ಅಂತಾನು ಬಯಸ್ತೀನಿ. ಲೆಟ್ ಅಸ್ ವೆಲ್ಕಮ್ ಟು ಆರ್ ನ್ಯೂ ವ್ಲಾಗ್ ಆ್ಯಂಡ್ ಅರ್ಲಿ ಮಾರ್ನಿಂಗ್. ಈಗ ಗೊತ್ತಾ ಪಡ್ ಹಾಕಬೇಕು ಅಲ್ಲ, ಸೊ ರಾತ್ರಿ ಬೇಯಿಸಿಟ್ಟಿಂದದ. ಸೊ ಇವು ನೋಡ್ರಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗ್ಯದ. ಆ್ಯಂಡ್ ಫರ್ಮೆಂಟೇಷನ್ ಆಗಿಂದು ಫುಡ್ಸ್ನು ಹೆಲ್ತ್ಗೆ ಭಾಳ ಸೂಪರಾಗಿ ಗಟ್ ಫ್ರೆಂಡ್ಲಿ ಫುಡ್ಸ್. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಅಂದ್ರೆ ನಾ ರಾತ್ರಿ ಮೊಸರು ಚೆಲ್ಲಲ್ಲ, ಸೊ ಡೇ ಟೈಮ್ನಾಗೆ ಎದ್ದು ಚೆಲ್ತೀನಿ ಮೊಸರು. ರಾತ್ರಿದೆಲ್ಲ ಭಾಂಡೆ ಬೆಳಗಿಂದು, ಸೊ ಆ ಮೊಸರು ಚೆಲ್ಲಕ್ಕೆ ಹೋಗಿ ಅಷ್ಟಕ್ಕೆ ಆಡಂಗೆ ಕಾಣಿಸ್ತು. ಮನೆಗೆ ಜಾಪಳಕ್ಕೆ ಇದ್ದು, ಸೊ ಜಾಪಳಕ್ಕೆ ಕೊಡ್ತಾಯಿದ್ದೀನಿ. ನಾವು ಮನುಷ್ಯರು ಹೆಂಗೆ ಎಷ್ಟು ತಿನ್ನಬೇಕು ಎಷ್ಟಿಲ್ಲ ಅಂದಂಗೆ ಹೆಂಗೆ ಮಾಡ್ತೀವಿ ನೋಡಿರಿ. ಸೊ ಇಲ್ಲಿ ನಾವು ಪಾಪ ಮನೆಯವರಿಗೆ ಹೊಸು ಹೋಗಿದ್ದಾನೋ ಅದನ್ನ ಹಂಗೆ ಮಾಡೋದು, ಒಂದು ಕೈ ಹಿಡ್ಕೊಂಡ್ಲೆ ಎಲ್ಲಿ ಕೊಲಿಯಲಿಲ್ಲ ಅಂದಂಗೆ. ಆ್ಯಂಡ್ ನಾನು ಅದಕ್ಕೆ ಅನ್ಸ್ಲತ್ರ ಅದು ನನಗೆ ಅನ್ಸ್ಲತ್ತಿತ್ತು ನೋಡಿರಿ. ವಯಸ್ಸ ವರ್ಷ ನಾವು ಅದಕ್ಕೆ ಅನಿಸ್ತೀವಿ, ಬಟ್ ಅದನ್ನು ನನಗೆ ಅನ್ಸ್ಲತ್ತಿತ್ತು. ಸೊ ಪಟ ಒಂದು ಮೆಲ್ಲ ತಿಂದು ಬಿಟ್ಕೊಟ್ಟು ಅವೆಡ್ಡು ಹಿಡ್ಕೊಂಡು ಹೋಯ್ತದು. ಐ ಥಿಂಕ್ ನಾವು ಶಾರ್ಟ್ನಾಗ ನೋಡಿರ್ಬೋದು. ಆ್ಯಂಡ್ ನಡ್ರಿ ಕೆಲಸ ಸ್ಟಾರ್ಟ್ ಮಾಡಬೇಕು. ರಾತ್ರಿ ಭಾಂಡೆ ಬೆಳಗಿಂದೆಲ್ಲ ತೆಗೆದಿಟ್ಟೀನಿ. ಆ್ಯಂಡ್ ರಾತ್ರಿ ಸಿಡಿ ಮಾಡ್ಕೊಂಡಿಲ್ಲ, ಸೊ ಸೇಮ್ ವಾಟರ್ನ ಅಂದ್ರೆ ನೀನು ನೆನೆಸಿಟ್ಟೀನಿ, ಸೇಮ್ ಮಾರ್ನಿಂಗ್ನು ಮಾಡ್ತಾಯಿದ್ದೀನಿ. ಅದೇ ನೀರು ಕುಡಿದ ನಂತರ FCD ಕುಡಿತಾಯಿದ್ದೀನಿ. ಆ್ಯಕ್ಚುಲಿ ಕುದಿಲಕ್ಕೆ ಇಟ್ಟೀನಿ, ಅದೇ ತೋರಿಸ್ತಾ ಇದ್ದೀನಿ ಇವಾಗ. ಸೊ FCD ಆಲ್ಸೋ ರೆಡಿ. ಆ್ಯಂಡ್ ನೀರನ್ನು ಕುಡೋದು ಆರಾಮ್ಸಂಟಿ ಕುಂತು ನೀರು ಕುಡಿತಾ ಇದ್ದೀನಿ. ಯಾವಾಗಲೂ ನೀರು ಕುಡ್ಲಿಕ್ಕೆ ಗಡ್ಬಡ್ ಮಾಡಬಾರ್ದು ಫ್ರೆಂಡ್ಸ್. ಆ್ಯಂಡ್ ರೀಸೆಂಟಾಗಿ ನನಗೇನು ಗೊತ್ತಾಗಿದ್ದು ಅಂತಂದ್ರೆ, ನಾವು ನೀರು ಕಟ ಕೊಂಡೆವು ಅಂದ್ರೆ ಜಾಯಿಂಟ್ ಪೇನ್ ಆಯ್ತವ ಅನ್ನೋದು ಕೇಳೀನಿ. ಸೊ ಅದಕ್ಕೆ ಅದೊಟ್ಟು ಸ್ಲೋ ಆಗಿ ಟೈಮ್ ತಗೋರಿ, ಬಟ್ ಕುಂತು ಕುಡೀರಿ. ನಿಂತಿನೂ ಕುಡ್ಲಿಕ್ಕೆ ಹೋಗ್ಬಾರ್ದು ಅಂತಾರೆ, ಕಾಲಿನ ಜಾಯಿಂಟ್ಸ್ ಪ್ರಾಬ್ಲಮ್ ಆಗ್ತವೆ ಅಂತಾರೆ. ಎಷ್ಟು ಫ್ಯಾಕ್ಟ್ ಗೊತ್ತಿಲ್ಲ, ಬಟ್ ಐ ಕೇಮ್ ಟು ನೋ ದ್ಯಾಟ್ ಥಿಂಗ್. ಅದಕ್ಕೆ ಅವಾಗಿಂದ ಹಿಡಿದು ನಾ ಕುಂತೆ ಕುಡ್ಲತ್ತೀನಿ, ನಿಂತು ಕುಡಿಯೋದು ಬಿಟ್ಕೊಟ್ಟೀನಿ. ಕಂಪಲ್ಸರಿ ನೀವು ಟೈಮ್ ತಗೋರಿ. ಕೆಳಗೆ ಕೂಡ್ಲಿಕ್ಕಾಗಲ್ಲೋದ್ರೂ ಅಟ್ಲೀಸ್ಟ್ ಚೇರ್ ಮೇಲೆ ಕುಂತು ಕುಡೀರಿ ಫ್ರೆಂಡ್ಸ್. ಯಾಕಂದ್ರೆ ಅದು ನಮ್ಗೆ 2 ಟೈಪ್ಸ್ ಬೆನಿಫಿಟ್ ಅಲ್ಲ. ಡ್ರಿಂಕಿಂಗ್ ವಾಟರ್ ಸ್ಲೋಲಿ ಮೇಕ್ಸ್ ಕಂಪ್ಲೀಟ್ ನಮ್ಮ ಮನೆಯಾಗ ರಾತ್ರಿ ಹಿಡಿದು ಏನು ಅನ್ವಾಂಟೆಡ್ ಇದು ಇರ್ತದಲ್ಲ, ವೇಸ್ಟ್ ಅವೆಲ್ಲ ಹೊರಗೆ ಬರ್ತವೆ. ಆ್ಯಂಡ್ ಕಾಲಿಗೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನೀರು ಕುಡ್ದಿಂದ ಒಂದು 5-10 ಮಿನಿಟ್ಸ್ಗೆ FCDನೂ ಕುಡಿತಾಯಿದ್ದೀನಿ, ಅಂದರೆ ಜೀರಾ ಡ್ರಿಂಕ್ ಕುಡಿತಾಯಿದ್ದೀನಿ ಫ್ರೆಂಡ್ಸ್. ಜೀರಾ, ಅಜ್ಜುವೈನ್ ಮತ್ತು ಕೊರಿಯಂಡರ್ ಸೀಡ್ಸ್, ಸೋಂಪು ಇವೆಲ್ಲ ಕಲ್ತು ಮಾಡಿಂದು. ಆ್ಯಂಡ್ ನೋಡಿರಿ ಇವಾಗ ರಾತ್ರಿ ಇದನ್ನ ಹಿಟ್ಟು ನಾದಿಂದಲ್ಲ, ಮಿಕ್ಸರ್ಗೆ ಹಾಕಿಂದದಲ್ಲ ನೋಡೋದು. ಜಸ್ಟ್ ಇವಾಗೆ ತೋರಿಸಿ ನಿಮಗೆ ಏನೂ ಆಗಿದ್ದಿಲ್ಲ. ಈಗ ಎಷ್ಟು ಫರ್ಮೆಂಟ್ ಆಯಿತು. ಸೊ ಅರ್ಧಕ್ಕರ್ಧ ಬೋಗಣಿ ಕಂಪ್ಲೀಟ್ ಫರ್ಮೆಂಟ್ ಆಗಿದೆ. ಯಾವಾಗ ಭೀ ಫರ್ಮೆಂಟೆಡ್ ಫುಡ್ ಈಸ್ ವೆರಿ ಗುಡ್ ಗಟ್ ಫ್ರೆಂಡ್ಲಿ ಫುಡ್. ಅದಕ್ಕೆ ನೋಡಬೇಕು ನಾವು ಎಷ್ಟು ನಮ್ದಿಂದ ಆಗ್ತದೆ ಅಷ್ಟು ಫರ್ಮೆಂಟೆಡ್ ಫುಡ್ ಅಥವಾ ಸಿಟ್ರಸ್ ಫುಡ್ ಕಟ್ಟವಲ್ಲ, ಅಥವಾ ವಿಟಮಿನ್ ಸಿ ದಿಂದು ಹುಳಿದಿಂದ ಇರ್ತಾವೆ ಹಾಗಂತ ಹುಣ್ಸಿನ್ಕಾಯಿ ಎಲ್ಲ ವಿಟಮಿನ್ ಸಿ, ಆರೆಂಜ್ ಇಂಥ ಫ್ರೂಟ್ಸ್ ಜಾಸ್ತಿ ತಗೋಬೇಕು ಫ್ರೆಂಡ್ಸ್. ಅವೆಲ್ಲ ನಮ್ಮ ಬಾಡಿಗೆ ಸಪೋರ್ಟ್ ಮಾಡ್ತವೆ. ಹಾಗಂತೇಳಿ ಕೆಲವೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ನಿಂಬೆಹಣ್ಣು, ಆರೆಂಜ್ ಇಂಥವು ಆಗಬರಲ್ಲ. ಆ ಒಬ್ಬರಾಗ ನಾನು ಇದ್ದೀನಿ. ಅರ್ಲಿ ಮಾರ್ನಿಂಗ್ ಹುಳಿದನ್ನ ಏನೂ ಜಾಸ್ತಿ ತೊಗೊಳಕ್ಕಾಗಲ್ಲ, ಎಸಿಡಿಟಿ ಫೀಲ್ ಆಗ್ತದೆ ಫ್ರೆಂಡ್ಸ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಬ್ರೇಕ್ಫಾಸ್ಟ್, ಅಪ್ಪೆ, ಚಟ್ನಿ ಆ್ಯಂಡ್ ದಾಲ್. ಟೈಮ್ ನೋಡ್ರಿ 9:30. ಜೈ ಗುರುದೇವ. ಇಲ್ಲಿಂದ ತನಕ 1.5 ಲೀಟರ್ ಆಫ್ ವಾಟರ್ ಕಂಪ್ಲೀಟ್ ಫ್ರೆಂಡ್ಸ್. ನಂದು ಗರ್ಮಿ ಜಾಸ್ತಿ ಇದಲ್ಲ, ಅದಕ್ಕೆ ಜಾಸ್ತಿ ನೀರು ಕುಡಿಬೇಕು ಅನ್ಸತ್ತದು. ಡಿಹೈಡ್ರೇಷನ್ ಆಗ್ಲತ್ತ, ಅದಕ್ಕೆ ನೀರು ಜಾಸ್ತಿ ಕುಡ್ಲಿತ್ತೀನಿ. ಆಫ್ಟರ್ ಬ್ರೇಕ್ಫಾಸ್ಟ್ ಇವಾಗ 10:15 ಆಗಿದೆ ಫ್ರೆಂಡ್ಸ್. ಐ ಆಮ್ ಹ್ಯಾವಿಂಗ್ ಬ್ಲ್ಯಾಕ್ ಟೀ. ಎಷ್ಟು ಜನಕ್ಕೆ ಬ್ಲ್ಯಾಕ್ ಟೀ ಇಷ್ಟ ಆಯ್ತದೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ವಾಟ್ ಅ sunrise effect. Chilli. Now I'm going to have at 10:15. Time ನೋಡ್ರಿ 1:45 ಆಗ್ಯದ. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಹ್ಯಾವ್, ಆ್ಯಕ್ಚುಲಿ ತಿನ್ಬೇಕನ್ಸಿಲ್ಲ, ಬಟ್ ಇವು ಏನಿಂದು ನೋಡ್ಬೋದು ಎಷ್ಟು ಸಣ್ಣ ಕಟೋರಿ ಅದ ನೋಡ್ರಿ. ಸಣ್ಣದ ಕಟೋರಿ ನೀನದು ದೈಬಲ್ಲೆ ತೊಗೊಂಡು ತಿನ್ನಲ್ಲ. ಸೊ ಇದೊಂದು ಸಣ್ಣದ ಬಟ್ಟಲು ತುಂಬ ಉಳಿದೆವು. ನೀನು ಬರೋ ಹೊತ್ತಿನಾಗೆ ಮೊಸರು ತೊಗೊಂಬಂದಿನಿ. ಒಂದು ಸ್ವಲ್ಪ
ಸಕ್ಕರೆ ಮತ್ತು ಉಪ್ಪು ಆ್ಯಡ್ ಮಾಡೀನಿ. ಈಗ ಪ್ರೆಸೆಂಟ್ ಹೊರಗಿಂದೆ ಹ್ಯಾಟ್ಸನ್ನಾಗಿಂದೆ ತರ್ಲತ್ತೀನಿ ಮೊಸರು. ಸೊ ನೀನು ಬರ್ತಾ ಬೀದರ್ಗೆ ಹೋಗಿನಿಲ್ಲ, ಬರೋ ಹೊತ್ತಿನ ತೊಗೊಂಬಂದಿನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಿಕ್ಸ್ ಮಾಡಿದ ನಂತರ ಇದು ಆ್ಯಡ್ ಮಾಡಿ ತಿಂತೀನಿ. ಸೊ ರಾಯ್ತ ತಿಂದಂಗೆ ಆಯಿತು. ಕ್ವಾಂಟಿಟಿ ನೋಡ್ರಿ, ಮೊಸರು ಚೆನ್ನಾಗದ, ಮಸ್ತ್ ದೊಡ್ಡದು ಬೌಲ್ ಮಿಲ್ಟನ್ದ ಟಿಫಿನ್ ಡಬ್ಬಿ ಇರ್ತದೆ ನೋಡ್ರಿ, ಅದು ಇದು. ಸೊ ಅದ್ರ ತುಂಬ ಮೊಸರು ಇನ್ ದ ಸೆನ್ಸ್ ಮಜ್ಜಿಗೆ ಮಾಡೀನಿ. 75% ಮೊಸರು ಇದ್ದು 25% ನೀರು ಇವಾಗೆ ಹಾಕಿ ನೋಡಿರಿ. ಬಲ್ಕಿಂತ ಮುಂಚೆಗೂ ಇಲ್ಲಿ ನಿಮ್ಮ ತೋರ್ಸೋಕ್ಕಿಂತ ಮುಂಚೆಗೂ ಹಾಕೀನಿ, ಇವಾಗೂ ಹಾಕ್ತಾಯಿದ್ದೀನಿ. ಸೊ ದಿಸ್ ಈಸ್ ರೆಡಿ ನಾ. ಬರ್ತೀನಿ ನೋಣ. ಸೊ ಸ್ನ್ಯಾಕ್, ಜಸ್ಟ್ ಸ್ನ್ಯಾಕ್ ಫ್ರೆಂಡ್ಸ್, ಬಟ್ ಹೊಟ್ಟಿ ಫುಲ್ ಆಗ್ತದೆ ನೋಡ್ರಿ ದೊಡ್ಡದ ಟಿಫಿನ್ ಡಬ್ಬಿ. ಸೊ ಅಕ್ಕಿ ಹಿಟ್ಟು ರಾತ್ರಿ ಮುರ್ಕುಲ್ ಮಾಡ್ಲತ್ತ ಅಂತ ಹೇಳಿ ಬೀಸಿಟ್ಟಿಲ್ಲ ಫ್ರೆಂಡ್ಸ್. ಆ ಹಿಟ್ಟಿನಾಗ ಥೋಡೆ ಉಪ್ಪು, ಖಾರ, ಅರಿಶಿಣ, ಅಜ್ವಾइन ಬೀಸೋತಿನಾಗೆ ಹಾಕೀನಿ. ಸೊ ಅದಕ್ಕೆ ಎಷ್ಟು ಐತದ ಅಷ್ಟು ಎಳ್ಳು ನಿಮ್ಗೆ ಎಷ್ಟು ಹಾಕ್ಬೇಕನ್ನೋಷ್ಟು ನಿಮ್ಮ ಟೇಸ್ಟ್ ಪ್ರಕಾರ. ಇವಾಗ ನೀರು ಕಾಸಬೇಕು. ಯಾವಾಗ ಭೀ ಅಕ್ಕಿದು ಏನೇ ಮಾಡ್ಲತ್ತರೂ ಕಂಪಲ್ಸರಿ ಕುದಿಯೋ ನೀರು ಹಾಕ್ತೀವಿ ನಾವು, ಉಗುರು ಬೆಚ್ಚಗ್ರೆ ಹಾಕೋರಿ. ಓಕೆ, ಇವಾಗ ಈ ನೀರು ಕುದಿಲಕ್ಕೆ ಇಕ್ಲತ್ತೀನಿ, ಅಂದ್ರೆ ಗ್ಯಾಸ್ ಮೇಲೆ ಇಕ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತೀನಿ. ಇವಾಗ ಹಾಕಿ ತೋರಿಸ್ತೀನಿ ತಡೀರಿ. ಒಂದು ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿ ಇಟ್ಟೀನಿ. ಈ ಥರ ಕುದಿಬೇಕು ಫ್ರೆಂಡ್ಸ್ ನೀರು. ಎಷ್ಟು ಮಸ್ತ್ ಕುದ್ದವ ನೋಡಿ. ನನಗೆ ಮೊಬೈಲ್ ಹಿಡ್ಕೊಂಡು ಮಾಡೋರು ಯಾರೂ ಇಲ್ಲ. ಸೊ ನಾನು ಜಸ್ಟ್ ಇದರ ನೀರು ಹಾಕ್ತೀನಿ. ಇವಾಗ ಕಲಿಸ್ಕೊತೀನಿ ಥೋಡೆ. ಯಾವಾಗ ಭೀ ನೀವು ಏನು ಭೀ ಜಾಸ್ತಿ ಅಡುಗೆಗಳು ಮಾಡ್ಕೋಬೋದೆಲ್ಲ ಥೋಡೆ ಕ್ವಾಂಟಿಟಿನ ನೀರು ಹಾಕೋದು ಮಾಡ್ಬೇಕು ಫ್ರೆಂಡ್ಸ್. ಇಲ್ಲ ಅಂದ್ರೆ ಮತ್ತೆ ಅಳಸಾಯಿತು ಅಂದ್ರೆ ಹೈರಾಣಿ ಅದ. ಸೊ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಹಿಟ್ಟಿನಾಗ ಉಪ್ಪು ಖಾರ ಎಲ್ಲ ಹಾಕಿನ ಬಾದ್ ನೀವು ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಬೋದು. ಇವಾಗ ಈ ನೀರು ಹಾಕ್ತೀನಿ. ನಂಗೆ ಗೊತ್ತೈತಿ ಈ ವಿಸೋ ಹಿಡಿತಾವ. ಈಗ ಒಂದು ನಿಮ್ಗೆ ಡೌಟ್ ಬರ್ಬೋದು, ಈಗ ನೀರು ಹಾಕೋಕ್ಕಿಲ್ಲ ಏನು ಮಾಡ್ತೀರಿ ಅಂತ. ಮತ್ತು ಇವಾಗ ತಣ್ಣ ನೀರು ಹಾಕ್ಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ತಣ್ಣ ನೀರು ಹಾಕೋರು ಹೊಳ್ಳ ಆಗಲ್ಲ, ಅವು ಚಲೋ ನೀಟಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಅಕ್ಕಿ ಹಿಟ್ಟಿನ ಅದಕ್ಕೆ ಹಸಿ ಆಗ್ತದ. ಕುರ್ಕುರಂತ ಸೌಂಡ್ ಬರಬೇಕು, ನಡು ಹೊಳ್ಳು ಬರಬೇಕು ಅಂದ್ರೆ ಕಂಪಲ್ಸರಿ ಬಿಸಿ ನೀರು ಹಾಕಬೇಕು. ಇವಾಗ ನಾನು ಸ್ವಲ್ಪ ನೀರು ಹಾಕ್ತೀನಿ. ನಾನು ಹಾಕಿ ಮತ್ತೆ ಇಂಡಕ್ಷನ್ ಮೇಲೆ ಇಕ್ತೀನಿ. ಇವಾಗ ಅರ್ಧನೇ ನೀರು ತೊಗೊಂಡಿನಿ. ಇವಾಗ ಹೋಗಿ ಮತ್ತೆ ಇಂಡಕ್ಷನ್ ಮೇಲೆ ಇಕ್ಲತ್ತೀನಿ. ಸೊ ನೀರು ಕಾಯ್ದಾವ ಚೆನ್ನಾಗಿ ನೋಡಿ. ನಾವು ಪಲ್ಯ ಹಾಕಿದ ಎಣ್ಣೆ ಇನ್ನೂ ಅದು ಬೊಗಣಿಗೆ ಅದಲ್ಲ. ಸೊ ಅದೇ ಫ್ಲೋಟ್ ಆಗ್ಲತ್ತ. ನಾ ಇವಾಗೇನು ಎಣ್ಣೆ ಹಾಕ್ಲಿಕ್ಕೆ ಹೋಗಿಲ್ಲ ನೋಡ್ರಿ. ಇವಾಗ ಥೋಡೆ ಹಾಕೋತ ಮಿಕ್ಸ್ ಮಾಡೋದು. ಈಗ ನಾನು ನಿಮ್ಗೆ ಮಿಕ್ಸಿಂಗ್ ಮಾಡ್ಕೋತೀನಿ ತೋರ್ಸಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಬಾದ್ ಮಾಡೋದನ್ನ ಕಾಣಿಸ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಡೂಯಿಂಗ್ ಮುರ್ಕುಲ್. ಸೊ ಡಿಕಾಶ್ ಹೊಡಿತೀನಿ. ಒಂದು ಸ್ವಲ್ಪ ಬೆಲ್ಲ, ನೀರು ಮತ್ತು ಚಾಯ್ಪತ್ತಿ ಹಾಕಿನಿ. ಈ ಥರ ಗಣಪತಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ನಂಗೂ ಮೊದಲಿನ ಹಿಡಿದು ಏನು ಗೊತ್ತಿದ್ದಿಲ್ಲ, ಬಟ್ ಮಾಡ್ತಾ ಗೊತ್ತಿರ್ತದಲ್ಲ. ಸೊ ಯಾವುದೇ ಕರೆಯೋದು ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಸಣ್ಣದು ಮಾಡ್ಕೊಂಡು ಗಣಪತಿ ಆಕಾರ ತಗೊಂಡ್ರೆ ನೋಡ್ರಿ ನಿಮ್ಗೆ ಗೊತ್ತಾಯ್ತದೆ, ಟ್ರಂಕ್ ಟೈಪ್ ಫೀಲ್ ಆಯ್ತದೆ. ಸೊ ಗಣಪತಿ ಬಪ್ಪ ಮಾಡ್ಕೊಂಡು ದೇವ್ರೇ ಏನೋ ಹಾರಲ್ದಂಗೆ ಮೈ ಮೇಲೆ ಎಣ್ಣೆ ಚೆಡಲ್ದಂಗೆ ಸೇಫರ್ ಸೈಡ್ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಮುರ್ಕುಲ್ ಸ್ಟಾರ್ಟ್ ಮಾಡೀನಿ. ಇದೇ ಫಸ್ಟ್ ಫ್ರೆಂಡ್ಸ್. ಘಮಕ್ಕಿ ಮಸ್ತ್ ಹೊಂಟು. ಶಿರೀಷ ಬಂದು ಹೋಗ್ಯಾವ ಫ್ರೆಂಡ್ಸ್. ಲಿಟ್ರಲಿ ಅತ್ಯ ಘಮಕ್ಕಿ ಹೊಂಟದು ಎದ್ರದು ಅಂತ ಕೇಳತ್ತವ. ನೋಡರಿ ಇವಾಗ ಕರಿತೀನಿ ಏನಂತ. ನಿಮ್ಗೆ ಮೊಬೈಲ್ನಾಗ ಹೆಂಗೆ ಕಾಣಿಸುತ್ತೋ ನಿಮ್ಗೆ ಬೇಕಾದ್ರೆ ಇನ್ನೂ ಡಾರ್ಕರ್ ಶೇಡ್ ಇಕ್ಕೋಬೋದು ಫ್ರೆಂಡ್ಸ್. ನಾನು ಕ್ಲೋಸಪ್ ಕೊಡ್ತೀನಿ. ರಿಯಲ್ ಕಲರ್ ಇದ್ರೆ ಡಾರ್ಕೇ ಕಾಣಿಸುತ್ತೆ. ಒಂದು ಸ್ವಲ್ಪ ಡಾರ್ಕ್ ಎಲ್ಲ ಅನ್ಸುತ್ತೆ. ಬಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡ್ಬೋದು. ಈ ಹೊಳ್ಳಿ ನೋಡ್ರಿ ಕಾಣಿಸ್ತದ. ಬ್ಲರ್ ಅದ ಇಲ್ಲಿ
ಟಚ್ ಮಾಡೋದಕ್ಕೆ ಓಕೆ ಈ ತೋರಿಸ್ಕೊಳ್ಳಿ ಹೆಂಗದ ಅಂಬದು. ಇನ್ನು ಟೇಸ್ಟ್ ನೋಡಿಲ್ಲ, ಫಸ್ಟ್ ದೇವರಿಗೆ ತೋರಿದ ನಂತರ ಟೇಸ್ಟ್ ನೋಡಿ ಆವಾಗ ಉಪ್ಪು ಖಾರ ಕಾಣಿಸ್ತವೆ ಹೊಳ್ಳು. ಮತ್ತೆ ಇಟ್ಟು ಚಲೋ ಗ್ಯಾಪ್ ಅದಲ್ಲ ನೋಡಿ, ಮಸ್ತ್ ಗ್ಯಾಪ್ ಅದ. ಲಕ್ಕಿ ಟೇಸ್ಟ್ ಇರ್ತವೆ ನೋಡುತ್ತಿಲ್ಲಕ ಇನ್ನೂ ಟೇಸ್ಟ್ ಇರ್ತಾವೆ, ಬಟ್ ಮಾಡ್ಲಕ್ಕೆ ನೋಡಿ ಕೈಯೆಲ್ಲ ಬೆಂಕಿ ಬಿಡ್ಲತ್ತು. ಪುಡಿ ಖಾರ ಇರ್ತದಲ್ಲ, ಸೊ ಪುಡಿ ಖಾರ ಕಡೆಯಿಂದ ಕೈಯೆಲ್ಲ ರೆಡ್ಡಾಗಿ ಚುರು ಚುರು ಚುಚ್ಚು ಮಾಡ್ದು. ಬಸ್ ಈಗ ಒಂದು ಸ್ವಲ್ಪ ಕೈಗೆ ಕೋಕೋನಟ್ ಆಯಿಲ್ರ ಇಲ್ದ್ರ ಅಡುಗೆ ಎಣ್ಣೀರ ಹಚ್ಕೋಬೇಕು. ಇಟ್ಟು ಕೆಂಪಾಗ್ಯದ ನೋಡ್ರಿ ಕೈ. ಸೊ ಮುರ್ಕುಲ್ ಮಾಡೀನಿ, ನಿಯರ್ ಅಬೌಟ್ 1 ಕಿಲೋ ಟೋಟ್ ಮಾಡೀನಿ. ಬಟ್ ಅವಕ್ಕೆ ಬಿಸಿನೀರು ಮತ್ತು ಪುಡಿ ಖಾರ ಅದನ್ನೆಲ್ಲ ಇರ್ತವಲ್ಲ, ಸೊ ಅದ್ರ ಸಲುವಾಗಿ ಕೈ ಎಲ್ಲ ಚುರುಚುರು ಮಾಡ್ತೀವಿ ಫ್ರೆಂಡ್ಸ್. ಸೊ ಕಂಪಲ್ಸರಿ ಕೋಕೋನಟ್ ಆಯಿಲ್ರ ಅಥವಾ ನಮ್ಮದು ಮನೆಗೆ ಅಡುಗೆ ಏನು ಯೂಸ್ ಮಾಡ್ತೀವಿ ಆಯಿಲ್ ಹಚ್ಕೋಬೇಕು. ಆ್ಯಂಡ್ ಅನಂತರ ಸಂಧ್ಯಾ ದೀಪ ಅದನ್ನು ಹಚ್ಚಿ ಎಲ್ಲರಿಗೂ ಊಟ ಕೊಟ್ಟ ನಂತರ ಎಲ್ಲ ಭಾಂಡೆನೂ ಬೆಳಗ್ಗೆ ಹಾಕಿನಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ FCD. ಸೊ ದಿಸ್ ಈಸ್ ದಿ ಎಂಡ್ ಆಫ್ ಡೇ. ಕಂಪ್ಲೀಟ್ ವರ್ಕ್ನೂ ಆಯಿತು. ಆ್ಯಂಡ್ ಕೈ ಅಂತೂ ಇನ್ನೂ ಬೆಂಕಿ ಬಿಡ್ಲತ್ತು. ಸೊ ಒಂದು ಸ್ವಲ್ಪ ಹಸಿ ಬಟ್ಟೆ ಮಾಡಿ ಕೈಗೆ ಇಟ್ಕೊಂಡೀನಿ. ಆನಂತರ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇವತ್ತು ಓವರಾಲ್ 3 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ವಾಕಿಂಗ್ ಡನ್, ಎವ್ರಿಥಿಂಗ್ ಕಂಪ್ಲೀಟ್. ಬಾಯ್.